ಭಾರತ ಸರ್ಕಾರ ಏನೆಲ್ಲ ಡಿಮ್ಯಾಂಡ್ ಇಡುತ್ತೆ, ಭಾರತ ಏನೆಲ್ಲ ಡಿಮ್ಯಾಂಡ್ ಇಡುತ್ತೆ ಪಾಕಿಸ್ತಾನಕ್ಕೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಭಯೋತ್ಪಾದನೆಯನ್ನು ಹೊರತುಪಡಿಸಿ, ಅಂದರೆ ಭಯೋತ್ಪಾದನೆಯನ್ನು ಪಕ್ಕಕ್ಕಿಟ್ಟು ಎಲ್ಲಿವರೆಗೆ ಪಾಕಿಸ್ತಾನ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ ಅಲ್ಲಿವರೆಗೆ ಅದರ ಜೊತೆ ಮಾತುಕತೆ ಇಲ್ಲ ಅಂತ ಅನೇಕ ಬಾರಿ ಭಾರತ ಸರ್ಕಾರ ಹೇಳಿತ್ತು. ಅದಾದ ನಂತರ ಈಗ ಮೊಟ್ಟ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನದ ನಡುವೆ ಅಧಿಕೃತವಾಗಿ ಮಾತುಕತೆ ಆಗ್ತಾ ಇದೆ. ಭಾರಿ ಭಯೋತ್ಪಾದನಾ ದಾಳಿ ಆಯಿತು, 26 ಜನ ಭಾರತೀಯ ನಾಗರಿಕರು ಮೃತಪಟ್ಟರು. ಮತ್ತೊಂದೆಡೆ ಪಾಕಿಸ್ತಾನ ಭಾರತದ ಮೇಲೆ ಬ್ಯಾಕ್ ಟು ಬ್ಯಾಕ್ ದಾಳಿಗಳನ್ನು ಮಾಡ್ತು. ಆ ದಾಳಿಗಳನ್ನು ಕೂಡ ಭಾರತ ಸಂಪೂರ್ಣವಾಗಿ ವಿಫಲಗೊಳಿಸ್ತು. ಅನೇಕ ನಾಗರಿಕರನ್ನ ಕಳೆದುಕೊಂಡಿದ್ದೀವಿ, ನಮ್ಮ ಸೈನಿಕರನ್ನ ಕಳೆದುಕೊಂಡಿದ್ದೀವಿ. ಇದೆಲ್ಲದರ ಹೊರತಾಗಿ ವಾಟ್ ಈಸ್ ದ ಔಟ್ಪುಟ್? ಈ ದಾಳಿ ಮಾಡಿದ್ವಲ್ಲ, ಈ ದಾಳಿಯ ಔಟ್ಪುಟ್ ಏನು? ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಹೆಡೆಮುರಿ ಕಟ್ಟಬೇಕು, ಅದಕ್ಕೆ ಏನೆಲ್ಲ ಷರತ್ತುಗಳನ್ನು ವಿಧಿಸಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹುತಾತ್ಮ ಯೋಧರೇನಿದ್ದಾರೆ ಅವರ ಕುಟುಂಬಸ್ಥರೂ ಕೂಡ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟೋದಕ್ಕೆ ಇದೇ ಸುಸಂದರ್ಭ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಹೀಗಾಗಿ ಭಾರತ ಕೆಲವು ಷರತ್ತುಗಳನ್ನು ವಿಧಿಸುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು, ಡಿಮ್ಯಾಂಡ್ ಇಡುತ್ತೆ ಅಂತ. ಆ ಡಿಮ್ಯಾಂಡ್ಗಳಲ್ಲಿ ಪ್ರಮುಖವಾಗಿ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಭಾರತ POK ವಿಚಾರವನ್ನು ಏನಾದರೂ ಈ ಚರ್ಚೆಯಲ್ಲಿ ಶಾಮೀಲು ಮಾಡುತ್ತಾ? ಅದರ ಜೊತೆಗೆ ಜೈಷ್ ಮತ್ತು ಲಷ್ಕರ್ನ ಭಯೋತ್ಪಾದಕರೇನಿದ್ದಾರೆ ಆ ಭಯೋತ್ಪಾದಕರನ್ನು ಭಾರತಕ್ಕೆ ಹಸ್ತಾಂತರ ಮಾಡಬೇಕು, ಈ ಬೇಡಿಕೆಯನ್ನು ಇಡುತ್ತಾ ಇಲ್ವಾ ಭಾರತ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ. ಯಾಕಂದರೆ ಪಾಕಿಸ್ತಾನಕ್ಕೆ ಹೇಳ್ತು ಆ ಭಯೋತ್ಪಾದಕರೇನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿ, ಅವರ ವಿರುದ್ಧ ನೀವು ತನಿಖೆ ಮುಂದುವರಿಸಬೇಕು, ತನಿಖೆ ಮಾಡಬೇಕು, ಅವರನ್ನು ಅರೆಸ್ಟ್ ಮಾಡಬೇಕು, ನಮ್ಮ ಹತ್ರ ಸಾಕಷ್ಟು ಸಾಕ್ಷ್ಯಾಧಾರಗಳು ಇದೆ ಅಂತ ಎಷ್ಟೇ ಹೇಳಿದ್ರೂ ಕೂಡ ಪಾಕಿಸ್ತಾನ ಅದೇ ಭಯೋತ್ಪಾದಕರಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ಮಾಡಿತು. ಹೈ ಸೆಕ್ಯುರಿಟಿಯಲ್ಲಿ ಇರಿಸುವಂತಹ ಕೆಲಸಕ್ಕೂ ಕೂಡ ಪಾಕಿಸ್ತಾನ ಮುಂದಾಯಿತು. ಇದೇ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾರತ ಧ್ವನಿ ಎತ್ತೋದಕ್ಕೆ ಅಂತ ಮುಂದಾಯಿತು. ಅನೇಕ ಭಯೋತ್ಪಾದಕರನ್ನು ಜಾಗತಿಕ ಭಯೋತ್ಪಾದಕ ಸಂಘಟನೆಗಳು ಅಂತ ಈ ಸಂಘಟನೆಗಳನ್ನು ನಿಷೇಧ ಹೇರಬೇಕು ಅಂತ ಸಾಕಷ್ಟು ಒತ್ತಡವನ್ನು ಕೂಡ ತಂತು. ಇದೆಲ್ಲದರ ಹೊರತಾಗಿ ಚೀನಾ ಕೂಡ ಈ ಪಾಕಿಸ್ತಾನದ ಭಯೋತ್ಪಾದಕರನ್ನ ಉಳಿಸೋದಕ್ಕೆ ಅಂತ ಮುಂದಾಯಿತು. ಈ ಆಪರೇಷನ್ ಸಿಂಧೂರ ಅನ್ನುವಂತಹ ಆಪರೇಷನ್ ಆರಂಭ ಮಾಡಲಾಯಿತು. ಈ ಆಪರೇಷನ್ ಸಿಂಧೂರದ ಮೊದಲ ಒಂದು ಉದ್ದೇಶ ಭಯೋತ್ಪಾದಕರು. ಇದೇ ಕಾರಣಕ್ಕಾಗಿ ಭಾರತ ಯಾವ್ಯಾವ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಪಾಕಿಸ್ತಾನದಲ್ಲಿ ಶರಣಾಗತಿಯನ್ನು ಪಡೆದುಕೊಂಡಿದ್ದಾರೆ ಅವರನ್ನು ಹಸ್ತಾಂತರ ಮಾಡಬೇಕು ಅನ್ನುವಂತಹ ಬೇಡಿಕೆ ಭಾರತ ಇಡಬಹುದು. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಉಗ್ರರ ನೆಲೆಗಳಿದ್ದಾವೆ ಆ ನೆಲೆಗಳನ್ನು ಧ್ವಂಸ ಮಾಡಬೇಕು, ಆ ನೆಲೆಗಳನ್ನು ಸಂಪೂರ್ಣವಾಗಿ ನೆಲಸಮ ಮಾಡಬೇಕು, ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಭಾರತ ಇಡಬಹುದು. ಇನ್ನು ಭಯೋತ್ಪಾದಕರಿಗೆ ಆಶ್ರಯ ನೀಡ್ತಾ ಇದೆ ಏನು ಪಾಕಿಸ್ತಾನ, ಈ ಆಶ್ರಯ ನೀಡುವಂಥದ್ದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಭಾರತ ಇಡಬಹುದು. ಇನ್ನು POKಯಲ್ಲೂ ಕೂಡ ಭಯೋತ್ಪಾದಕರ ನೆಲೆಗಳೇನಿದ್ದಾವೆ, ಅದೇ ರೀತಿಯಾಗಿ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡುವಂತಹ ಟ್ರೈನಿಂಗ್ ಕ್ಯಾಂಪ್ಗಳೇನಿದ್ದಾವೆ ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೂಡ ಇಡಬಹುದು. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಪಾಕಿಸ್ತಾನ ಬೆಂಬಲ ನೀಡುವಂಥದ್ದನ್ನು ನಿಲ್ಲಿಸಬೇಕು, ಭಾರತದಲ್ಲಿ ಉಗ್ರರ ಕೃತ್ಯಗಳೇನಿದ್ದಾವೆ ಈ ಕೃತ್ಯಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಡಬಹುದು. ಈಗಾಗಲೇ ಭಾರತ ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ಸಭೆಗಳನ್ನು ಮಾಡ್ತು. ಈ ಸಭೆಗಳಲ್ಲಿ ಪ್ರಮುಖವಾಗಿ ಕೈಗೊಂಡಂತಹ ನಿರ್ಧಾರ ಝೀರೋ ಟಾಲರೆನ್ಸ್ ವಿತ್ ಟೆರರಿಸ್ಟ್ ಮತ್ತು ಆ ಟೆರರಿಸ್ಟ್ಗಳ ಗುಂಪುಗಳು. ಯಾವುದೇ ಕಾರಣಕ್ಕೂ ನಾವು ಅವರ ಜೊತೆಗೆ ಟಾಲರೆನ್ಸ್ ಇಟ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಭಯೋತ್ಪಾದಕ ಸಂಘಟನೆಗಳನ್ನು ಸಹಿಸೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಾಗಿದೆ. ಇದರ ಜೊತೆಗೆ ಭಯೋತ್ಪಾದನಾ ದಾಳಿಗಳು ಏನಾದರೂ ಆಗಿದ್ದೇ ಆದರೆ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಯಾವುದೇ ಭಯೋತ್ಪಾದಕ ಕೃತ್ಯಗಳು ನಡೆದರೂ ಕೂಡ ಅದನ್ನು ಯುದ್ಧ ಅಂತಲೇ ಪರಿಗಣಿಸಬೇಕಾಗತ್ತೆ ಅಂತ ಭಾರತ ಸರ್ಕಾರ ಈಗಾಗಲೇ ಸಂದೇಶ ಕೂಡ ಕೊಟ್ಟಾಗಿದೆ. ಆದರೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈವರೆಗೆ ನಮ್ಮಲ್ಲಿ ಆದಂಥ ಚರ್ಚೆಗಳಿದ್ದೆಲ್ಲವೂ ಕೂಡ ಇದು ಪಾಕಿಸ್ತಾನದ ಎದುರಿಟ್ಟು, ಈ ವಿಚಾರಗಳನ್ನು ಪಾಕಿಸ್ತಾನದ ಎದುರಿಗೆ ಇಟ್ಟು ಪಾಕಿಸ್ತಾನವನ್ನು ಬಗ್ಗಿಸುವಂತಹ ಒಂದು ಸಂದರ್ಭ ಇದು. ಆದರೆ ಮಂಡಿ ಊರಿಸುವಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಯಾವ IMF ಇತ್ತಲ್ಲ, ಯಾವ IMF ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಸಾಲ ಕೊಡೋದಿಲ್ಲ ಅಂತ ಯಾವ IMF ಹೇಳ್ತಾ ಇತ್ತು,
ಖಡಾಖಂಡಿತವಾಗಿ ಪಾಕಿಸ್ತಾನ ಏನೆಲ್ಲ ಸಾಲಗಳನ್ನು ಕೇಳುವಂತಹ ಬೇಡಿಕೆಯನ್ನು ಇಡ್ತಾ ಇತ್ತು, ಆ ಬೇಡಿಕೆಗಳನ್ನು ತಿರಸ್ಕೃತ ಮಾಡ್ತಾ ಇತ್ತು, ಅರ್ಜಿಗಳನ್ನು ತಿರಸ್ಕೃತ ಮಾಡ್ತಾ ಇತ್ತು. ಅದೇ IMF ಯಾವಾಗ ಭಾರತ ದಾಳಿ ಮಾಡೋದಕ್ಕೆ ಅಂತ ಮುಂದಾಯಿತು, ಸರಿಸುಮಾರು 2 ಮಿಲಿಯನ್ನಷ್ಟು ಸಾಲ ಕೊಡೋದಕ್ಕೆ ಅಂತ ಮುಂದಾಯಿತು. ಅಂದರೆ 19,000 ಕೋಟಿಯಷ್ಟು ಪಾಕಿಸ್ತಾನಕ್ಕೆ ಸಾಲ ಕೊಡೋದಕ್ಕೆ ಅಂತ ಮುಂದಾಯಿತು. ಹೀಗಾಗಿ ಪಾಕಿಸ್ತಾನಕ್ಕೆ ಈಗ ನಾವು ಸಂಪೂರ್ಣವಾಗಿ ಏನೆಲ್ಲ ಒಂದು ಕುಕೃತ್ಯಗಳನ್ನು ಮಾಡ್ತಾ ಇತ್ತು, ರಾಜತಾಂತ್ರಿಕವಾಗಿ ನಾವೀಗ ಪಾಕಿಸ್ತಾನದ ಮೇಲೆ ಗೆಲುವನ್ನು ಸಾಧಿಸಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವಾರು ದಿನಗಳಿಂದ ಚರ್ಚೆಗಳಾಯಿತು, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಆಯಿತು.